Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಒಂದು IPL ಟ್ರೇಡ್ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇರೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೇಡ್ ಅದು. ಸಂಜು ಸ್ಯಾಮ್ಸನ್ ಜೊತೆಗೆ ಜಡೇಜಾ ಆಮೇಲೆ ಸ್ಯಾಮ್ ಕರನ್ ಹೋಗ್ತಾರೆ. ಜಡೇಜಾ ಮತ್ತು ಸ್ಯಾಮ್ ಕರನ್ ರಾಜಸ್ಥಾನ್ಗೆ ಹೋಗ್ತಾರೆ, ಇವ್ರು ಈ ಕಡೆಗೆ ಬರ್ತಾರೆ ಅಂತ ಸೀನ್ ಆಗ್ತಾ ಇರುವಂಥದ್ದು. ಈ ಟ್ರೇಡ್ ಆಗುತ್ತಾ ಅಂತ ಕೇಳಿದ್ರೆ ಇವಾಗ ಬರ್ತಾರೋ ಅಪ್ಡೇಟ್ ಪ್ರಕಾರ ಈ ಟ್ರೇಡು ಆಗೋದಿಲ್ಲ. ಏನು ಗುರು ನೀನೇ ಆಗುತ್ತೆ ಅಂತ ಹೇಳಿದ್ರಿಂದ ಫುಲ್ಲು ಕೊಟ್ಟು ಇವಾಗ ಆಗಲ್ಲ ಅಂತ ಹೇಳ್ತಿದ್ಯಾ? ಹೌದು, ಈ ಟ್ರೇಡ್ ಆಗುತ್ತೆ, ಬಟ್ ಆದರೂ ಆಗೋದಿಲ್ಲ. ಆ ಥರ ಇದೆ ಗುರು ಇವಾಗ ಸೀನ್ ನೋಡ್ತು ಅಂತಂದರೆ. ಹೌದು, ಈ ಟ್ರೇಡು ಆಗೋದಿಲ್ಲ, ಆದರೂ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ಅಂತ ಸೀನು. ಹೌದು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಇನ್ಫ್ಯಾಕ್ಟ್ CSKನೂ ಪ್ರಾಬ್ಲಮ್ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ, ಬಟ್ ಈ ಪ್ರಾಬ್ಲಮ್ ಆಗಿರೋದು ಆ್ಯಕ್ಚುಲಿ CSKಯಿಂದ ಅಲ್ಲ, ರಾಜಸ್ಥಾನ್ ರಾಯಲ್ಸಿಂದನೇ ಪ್ರಾಬ್ಲಮ್ ಆಗಿರೋದು. ಸೊ ಸೀನ್ ಏನಾಗಿದೆ ಅಂತಂದರೆ 8 ಓವರ್ಸೀಸ್ ಸ್ಲಾಟ್ಗಳು ಆಲ್ರೆಡಿ ಫಿಲ್ ಆಗಿದೆ ರಾಜಸ್ಥಾನ್ ರಾಯಲ್ಸಲ್ಲಿ. ಇಲ್ಲಿ ಪ್ರಾಬ್ಲಮ್ ಇರೋದು ಜಡೇಜಾನ ಕಳ್ಸೋಕ್ಕಲ್ಲ, ಸಂಜು ಸ್ಯಾಮ್ಸನ್ ಈ ಕಡೆ ಕಳ್ಸೋಕ್ಕಲ್ಲ. ಅವರಿಬ್ಬರನ್ನ ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೊಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇಬ್ಬರು 18 ಕೋಟಿನೇ ಆರಾಮಾಗಿ ಇಂಟರ್ಚೇಂಜ್ ಮಾಡ್ಕೊಬೋದು, ಅಲ್ಲೇನು ಪ್ರಾಬ್ಲಮ್ ಏನಾಗೋದಿಲ್ಲ. ಆ್ಯಂಡ್ RR ಅವರ ಪರ್ಸ್ ವ್ಯಾಲ್ಯೂ, ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 30 ಲಕ್ಷ ಅಷ್ಟೇ ಪರ್ಸ್ ವ್ಯಾಲ್ಯೂ ಇದೆ. ಸೊ ಆದ್ರಿಂದ ಇಲ್ಲಿ ಸ್ಯಾಮ್ ಕರನ್ ಏನಿದ್ದಾರೆ ಇವ್ರನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕಾಗ ಅಂದರೆ ಟ್ರೇಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪರ್ಸ್ ವ್ಯಾಲ್ಯೂ RRದು ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ 30 ಲಕ್ಷ ಅಷ್ಟೇನೆ. ಸ್ಯಾಮ್ ಕರನ್ದು ವ್ಯಾಲ್ಯೂ ಬಂದ್ಬಿಟ್ಟು 2.4 ಕೋಟಿ CSK ಕೊಟ್ಬಿಟ್ಟು ತಗೊಂಡಿರೋದು. ಇಲ್ಲಿ ಓವರ್ಸೀಸ್ ಸ್ಲಾಟ್ಸ್ ಅಂತ ಬಂದಾಗ RR ಅವ್ರ ಹತ್ರ 8 ಓವರ್ಸೀಸ್ ಸ್ಲಾಟ್ಗಳು ಫಿಲ್ ಆಗಿದೆ ಆಲ್ರೆಡಿ, ವಿಚ್ ಇನ್ಕ್ಲೂಡ್ಸ್ ಜೋಫ್ರಾ ಆರ್ಚರ್, ಶಿಮ್ರಾನ್ ಹೆಟ್ಮೇಯರ್, ವನಿಂದು ಹಸರಂಗ, ಮಹೇಶ್ ತೀಕ್ಷಣ, ಫಜಲ್ ಫರೂಕಿ, ಆಮೇಲೆ ಮಪಾಕ, ಆಮೇಲೆ ಬೋಜರ್ ಆ್ಯಂಡ್ ಇನ್ನೊಬ್ರು ಯಾರು ಪ್ರೊಟೋರಿಯಸ್. ಸೊ ಇಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. 8 ಜನ ಸ್ಲಾಟ್ಸ್ ಆಲ್ರೆಡಿ ಇನ್ವಾಲ್ವ್ ಆಗಿರೋದ್ರಿಂದ, ಫುಲ್ಲಿ ಫಿಟ್ ಆಗಿರೋದ್ರಿಂದ ಇಲ್ಲಿ ರಿಲೀಸ್ ಮಾಡಬೇಕಾಗುತ್ತೆ. ಫಸ್ಟು 8 ಜನದಲ್ಲಿ ಯಾರನ್ನಾದ್ರು ರಿಲೀಸ್ ಮಾಡಬೇಕಾಗತ್ತೆ, ಅವಾಗ ಮಾತ್ರ ಟ್ರೇಡ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅನ್ನೋದು ಟ್ರೇಡ್ ಆಗೋದಿಲ್ಲ. 15ನೇ ತಾರೀಕುವರೆಗೂ ಕೂಡ ಈ ಟ್ರೇಡು ಆಗೋದಿಲ್ಲ. ರಿಟೆನ್ಷನ್ ಪ್ರೋಸೆಸ್ಸಲ್ಲಿ ಸ್ಯಾಮ್ಸನ್ನು ರಿಟೈನ್ ಆಗ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಇಲ್ಲಿ ರವೀಂದ್ರ ಜಡೇಜಾ ರಿಟೈನ್ ಆಗ್ತಾರೆ CSKಗೆ, ಖಂಡಿತ ರಿಟೈನ್ ಆಗ್ತಾರೆ. ಸ್ಯಾಮ್ ಕರ್ನು ಕೂಡ ರಿಟೈನ್ ಆಗ್ತಾರೆ. ಏನು ಗುರು ಹೆಂಗೆ ಹೇಳ್ತಿದ್ಯಾ ಅಂತ ಹೇಳಿದ್ರೆ, ಹೌದು ರಿಟೈನ್ ಆಗ್ತಾರೆ. ಯಾಕೆ GT ರಿಟೈನ್ ಮಾಡ್ಕೊಂಡಿರ್ಲಿಲ್ವಾ ಹಾರ್ದಿಕ್ ಪಾಂಡ್ಯನಾ? ಆಮೇಲೆ ಟ್ರೇಡ್ ಆಗಲಿಲ್ವಾ ಮುಂಬೈ ಇಂಡಿಯನ್ಸ್ಗೆ? ಅದೇ ಥರ ಆಗುತ್ತೆ ಅಷ್ಟೇ. ಏನಕ್ಕೆ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಓವರ್ಸೀಸ್ ಸ್ಲಾಟ್ಗಳು ಫಿಲ್ ಆಗಿರೋದ್ರಿಂದ ರಿಲೀಸ್ ಮಾಡಬೇಕಾಗುತ್ತೆ. ಜೊತೆಗೆ ಅಮೌಂಟ್ ಕೂಡ ಇಲ್ಲ ಇಲ್ಲಿ ಸ್ಯಾಮ್ ಕರನ್ಗೆ ಕೊಡೋಕ್ಕೆ. 2.4 ಕೋಟಿ ಕೊಡೋಕ್ಕೆ ಅಮೌಂಟ್ ಇಲ್ಲ ಇವ್ರ ಹತ್ರ. ಹೌದು, 2 ಪ್ಲೇಯರ್ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ, ಆದರೆ ಒಬ್ಬರನ್ನ ಮಾತ್ರ ಕರ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಿ ಒಬ್ಬರನ್ನ ಇಂಟರ್ಚೇಂಜ್ ಮಾಡ್ಕೊಳಕ್ಕಾಗತ್ತೆ ಅಷ್ಟೇ. ಇವಾಗಿರೋ ಟ್ರೇಡ್ ಮಾಡ್ತು ಅಂದರೆ ಬೇಕಾದರೆ ಸಂಜು ಸ್ಯಾಮ್ಸನ್ ಕಳಿಸ್ಬಿಟ್ಟು ಜಡೇಜನ ಆ ಕಡೆ ಕಳಿಸ್ಬೋದು, ಅಷ್ಟೇ ಮಾಡೋಕ್ಕಾಗೋದು. ಇಲ್ಲಿ ಸ್ಯಾಮ್ ಕರ್ನ ಕಳ್ಸೋದಕ್ಕಂತೂ ಆಗೋದಿಲ್ಲ. ಆ ಕಾರಣದಿಂದ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಟ್ರೇಡು ರಿಟೆನ್ಷನ್ಗಿನ ಮುಂಚೆ ಸಾಧ್ಯವೇ ಇಲ್ಲ. ರಿಟೆನ್ಷನ್ ಆದಮೇಲೆ ಟ್ರೇಡ್ ವಿಂಡೋ ಓಪನ್ ಇರುತ್ತೆ. ಆಕ್ಷನ್ಗಿನ ಒಂದು ವಾರ ಮುಂಚೆವರೆಗೂ ಕೂಡ, ಒಂದೂವರೆ ವಾರ ಮುಂಚೆವರೆಗೂ ಕೂಡ ಟ್ರೇಡ್ ವಿಂಡೋ ಓಪನ್ ಇರುತ್ತೆ. ಸೊ ಆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಟ್ರೇಡ್ ಮಾಡ್ಕೊಬೋದು. ಇನ್ಫ್ಯಾಕ್ಟ್ ಆಕ್ಷನ್ ಆದಮೇಲೂ ಕೂಡ ಟ್ರೇಡ್ ಮಾಡ್ಕೊಬೋದು. ಬಟ್ ಆಕ್ಷನ್ ಆದಮೇಲೆಲ್ಲ ಟ್ರೇಡ್ ಮಾಡ್ಕೊಳ್ಳಲ್ಲ. ಇದು ರಿಟೆನ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಿದ್ದಂಗೆ ವಿತಿನ್ ಫ್ಯೂ ಡೇಸಲ್ಲಿ ಟ್ರೇಡ್ ಅಂತೂ ಇನಿಷಿಯೇಟ್ ಆಗುತ್ತೆ. ಅವಾಗ ಅಲ್ಲಿಂದ 48 ಅವರ್ಸ್ ಅಂತ ಕಾಣಿಸುತ್ತೆ. ಈ ರಿಟೆನ್ಷನ್ ಪ್ರೊಸೆಸ್ ಆಗ್ತಿದ್ದಂಗೆ ಅಲ್ಲಿಂದ 48 ಅವರ್ಸು ನೋಡಿದ್ವಿ ನಾವು. ಟ್ರೇಡ್ ಯಾಕೆ ಆಗಿಲ್ವಾ? ಬೇಜಾನ್ ಟ್ರೇಡ್ಗಳಾಗಿದ್ದಾವೆ. ರಿಟೆನ್ಷನ್ ಆದಮೇಲೆ ಬೇಜಾನ್ ಟ್ರೇಡ್, ದೊಡ್ಡ ಟ್ರೇಡ್ಗಳೇ ಆಗಿದ್ದಾವೆ. ಇನ್ಫ್ಯಾಕ್ಟ್ ದೊಡ್ಡ ಟ್ರೇಡ್ ಆಗೋದಿಲ್ಲ ರಿಟೆನ್ಷನ್ ಪ್ರೊಸೆಸ್ ಆಗಾದ್ಮೇಲೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವ್ರ ಎಕ್ಸಾಂಪಲ್ ನಾವು ತೊಗೊಂಡಿದ್ದೀವಿ ಆಲ್ರೆಡಿ. ಇನ್ನೂ ಸಾಕಷ್ಟು ಟ್ರೇಡ್ಗಳಾಗಿದ್ದಾವೆ ರಿಟೆನ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಾದ್ಮೇಲೆ. ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಅಂತ. ಒಟ್ಟಲ್ಲಿ ಈ ರಿಟೆನ್ಷನ್ ಪ್ರೊಸೆಸ್ಗಿನ ಮುಂಚೆ ಟ್ರೇಡ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿತ್ತು. ನಾವು ಈ ಕಡೆ ಈ ಆಯಾಮದಲ್ಲಿ ಯೋಚನೆ ಮಾಡಿರಲಿಲ್ಲ. ಇವ್ರ ಪರ್ಸ್ ವ್ಯಾಲ್ಯೂ ಎಷ್ಟು ರಿಮೈನಿಂಗ್ ಇದೆ, ಜೊತೆಗೆ ಇವ್ರದ್ದು ಓವರ್ಸೀಸ್ ಸ್ಲಾಟ್ ಎಷ್ಟು ಫಿಲ್ ಆಗಿದೆ ಅಂತ. ಯಾಕಂದರೆ ರಿಟೆನ್ಷನ್ ಪ್ರೊಸೆಸ್ಸಲ್ಲೇ ಅವರು ಅಂದರೆ ಮುಂಚೆನೇ ಬಿಡ್ಬೋದು ಇವರು, ಬಟ್ ಆದರೆ 15ನೇ ತಾರೀಕೇ ಎಲ್ಲ ಅನೌನ್ಸ್ಮೆಂಟು ಬರಬೇಕು ಅಂತ ಅಫಿಷಿಯಲಿ ನಿಗದಿ ಆಗಿರೋದು. ಇವಾಗಲೇ ಬೇಕಾದ್ರೆ ಬಿಡ್ಬೋದು ಇವ್ರು ಯೋಚನೆ ಮಾಡ್ತಿರೋದು ಯಾರನ್ನ ಅಂತಂದರೆ ಹಸರಂಗನ್ ಬಿಡೋಣ ಅಥವಾ ತೀಕ್ಷಣ್ ಬಿಡೋಣ. ಯಾಕಂದರೆ ಅವರು ಆಲ್ಮೋಸ್ಟ್ 5 ಕೋಟಿ 6 ಕೋಟಿ ಆ ರೇಂಜಲ್ಲಿ ಬರ್ತಾರೆ ತೊಗೊಂಡಿರೋವಂಥದ್ದು. ಇವರಲ್ಲಿ ಯಾರು ಒಬ್ಬರು ಬಿಡ್ತು ಅಂತಂದರೆ, ಅಂದರೆ ಎಲ್ಲರೂ ರಿಟೈನ್ ಮಾಡ್ಕೋಬೇಕು. ಅವ್ರು ಇನ್ ಕೇಸ್ ಬೇರೆಯವ್ರನ್ನೆಲ್ಲ ರಿಟೈನ್ ಮಾಡ್ಕೊಬೇಕು ಓವರ್ಸೀಸ್ ಪ್ಲೇಯರ್ಗಳನ್ನ ಅಂತ ಅಂದಾಗ ಇಲ್ಲಿ ಹಸರಂಗನ ಬಿಡಬೇಕಾಗುತ್ತೆ ಅಥವಾ ತೀಕ್ಷಣ ಬಿಡಬೇಕಾಗುತ್ತೆ. ಅವಾಗ ಇವ್ರು ಸ್ಯಾಮ್ ಕರನ್ನ ಆರಾಮಾಗಿ ಎತ್ತಾಕೊಬೋದು. ಬಟ್ ರಿಲೀಸ್ ಮಾಡ್ತಾರೆ. RR ರಿಲೀಸ್ ಮಾಡ್ದಂಗೆ 2.4 ಕೋಟಿ ಉಳಿಸ್ಕೊಳ್ದಂಗೆ ಹೋಗೋದಿಲ್ಲ ಅವ್ರ ಆಕ್ಷನ್ಗೆ. ಖಂಡಿತ ರಿಲೀಸ್ ಅಂತೂ ಮಾಡೇ ಮಾಡ್ತಾರೆ. ಸೊ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ರಿಟೆನ್ಷನ್ ಆದಮೇಲೆ ಈ ಒಂದು ಟ್ರೇಡ್ ಆಗುತ್ತೆ, ರಿಟೆನ್ಷನ್ಗಿನ ಮುಂಚೆ ಅಲ್ಲ. ಒಟ್ಟಲ್ಲಿ ರಿಟೈನ್ ಅಂತೂ ಆಗ್ತಾರೆ. ಸಂಜು ಸ್ಯಾಮ್ಸನ್ RRಗೆ ರಿಟೈನ್ ಆಗ್ತಾರೆ. ಈ ಕಡೆಯಿಂದ ಜಡೇಜಾ ಮತ್ತು ಸ್ಯಾಮ್ ಕರನ್ CSKಗೆ ರಿಟೈನ್ ಆಗ್ತಾರೆ. ಸೊ ಆಮೇಲೆ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಹೋಗಿಬಿಡಿ ಏನು ಗುರು ಟ್ರೇಡ್ ಆಗುತ್ತೆ ಅಂತ ಹೇಳಿದ್ರೆ ರಿಟೈನ್ ಆಗಿದ್ದಾರೆ ಅಂತ. ರಿಟೈನ್ ಆಗಿಬಿಟ್ಟೆ ಆಮೇಲೆ ಟ್ರೇಡ್ ಆಗೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್. ಬಾ.